ಬಿಗ್ ಬಾಸ್ ದಿನ 39 ಈ ದಿನ ಶುರುವಾದಾಗ ಧನ್ರಾಜ್ ಅವರು ಎಲ್ಲರಿಗೂ ಮಿಮಿಕ್ರಿ ಹೇಗೆ ಮಾಡೋದು ಅನ್ನೋ ಟ್ರೈನಿಂಗ್ ಕೊಡ್ತಾ ಇದ್ರು. ಮುರಳಿಯವರು ಮುಖ್ಯಮಂತ್ರಿ ಚಂದ್ರು ಮತ್ತೆ ಪ್ರಭಾಕರ್ ವಾಯ್ಸ್ನ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರು. ವಿಷ್ಣುವರ್ಧನ್ ವಾಯ್ಸ್ನ ಧನ್ರಾಜ್ ಟ್ರೈ ಮಾಡಿದಾಗ ಅಕ್ಷತಾ ಇದು ಸರಿ ಬರ್ಲಿಲ್ಲ ಅಂದ್ರು. ನೀವು ಯಾವ್ದೇ ಕಲಾವಿದನ್ನ ಎಲ್ಲರ ಮುಂದೆ ಬೈಬೇಡಿ, ಅದ್ ಚೆನ್ನಾಗ್ ಬರ್ಲಿಲ್ಲ ಅಂತ ಹೇಳ್ಬೇಡಿ, ಬೇಕಾದ್ರೆ ಹೋಗಿ ಕಿವಿಲ್ ಹೇಳಿ ಅಂತ ಶುರುವಾಗಿದ್ದು ದೊಡ್ಡ ಜಗಳ ಆಗೋಯ್ತು. ಧನ್ರಾಜ್ ಮತ್ತೆ ರಶ್ಮಿ ಅವರು ಯಾರು ತಿಳಿಯರು ನಿಮ್ಮ ಭುಜಬಲದ ಪರಾಕ್ರಮ ಹಾಡ್ನ ಸಾಕದಾಗಿ ಹಾಡಿದ್ರು. ಅದಾದ್ಮೇಲೆ ಬಿಗ್ ಬಾಸ್ ಲಕ್ಸುರಿ ಬಜೆಟ್ 1900 ಪಾಯಿಂಟ್ಸ್ ಬಂದಿದೆ ಅಂತ ಹೇಳಿದ್ರು. ಆದ್ರೆ ಅದನ್ನ ಪಡೆಯೋಕ್ಕೂ ಒಂದು ಟ್ವಿಸ್ಟ್ ಇಟ್ಟಿದ್ರು. ಅದೇನಪ್ಪಾ ಅಂದ್ರೆ ಬೋರ್ಡ್ ಹತ್ರ ಒಬ್ರು ನಿಂತ್ಕೊಬೇಕು, ಈ ಕಡೆ ಒಂದ್ ಬಾಕ್ಸ್ ಅಲ್ಲಿ ಚೀಟಿಗಳು ಇಟ್ಟಿದ್ದಾರೆ, ಅವರು ಎತ್ಕೊಂಡು ಅದು ಏನು ಅಂತ ಇನ್ನೊಬ್ರು ನಿಂತ್ಕೊಂಡು ಅಭಿನಯಿಸಬೇಕು. ಈ ಚಟುವಟಿಕೆಯಲ್ಲಿ ಕವಿತಾ ಅವರು ಚೀಟಿಗಳನ್ನ ಎತ್ಕೊಂಡು ಅಭಿನಯಿಸಿ ಹೇಳಿದ್ರೆ ಮನೆಯವರು ಅದನ್ನ ಗುರುತಿಸ್ತಿದ್ರು ಮತ್ತೆ ಆಂಡಿ ಅದನ್ನ ಬರೀತಿದ್ರು. ಎಲ್ಲ ಮುಗಿದ್ಮೇಲೆ ಜಯಶ್ರೀ ಅವರು ನೋಡಪ್ಪ ವೆಜಿಟೇರಿಯನ್ಸ್ ಒಂಚೂಸ್ ಕನ್ಸಿಡರ್ ಮಾಡ್ರಯ್ಯ ಅಂತ ಅಂದ್ರು. ಆ ಪಾಯಿಂಟ್ ಇಂದ ರೊಚ್ಚಿಗೆದ್ದ ರಾಕೇಶ್, ನಾನ್ ವೆಜಿಟೇರಿಯನ್ಸ್ ಎಷ್ಟು ಕಷ್ಟ ಬೀಳ್ತಿರೋ ಅಷ್ಟೇ ವೆಜಿಟೇರಿಯನ್ಸ್ ಕಷ್ಟ ಬೀಳ್ತೀವಿ, ಸೊ ನೀವು ಇದ್ರಲ್ಲಿ ವೆಜಿಟೇರಿಯನ್ಸ್ಗೆ ಸ್ಪೇಸ್ ಎಲ್ಲಿಟ್ಟಿದ್ದೀರಾ, ನಮಗೆ ಅಂತ ಏನ್ ತಗೊಂಡಿದ್ದೀರಾ ಅಂತ ದೊಡ್ಡ ಜಗಳ ಮಾಡಿದ್ರು. ಅದನ್ನ ತಡಿಯಕ್ ಬಂದ ಅಕ್ಷತಾ ಅವ್ರ ಜೊತೆನು ಜಗಳ ಆಯ್ತು ಅಷ್ಟೇ ಹೊರತು ಉಪಯೋಗ ಅಂತೂ ಏನೂ ಆಗ್ಲಿಲ್ಲ. ಅದಾದ್ಮೇಲೆ ಅಕ್ಷತಾ ಅವರು ಕ್ಯಾಪ್ಟನ್ ರೂಮ್ಗೆ ಹೋಗಿ, ಯಾಕೆ ಅಕ್ಷತಾ ಮಾನ ಮರ್ಯಾದೆ ತಕ್ಕೊಳ್ಳೋಕೆ ಬಿಗ್ ಬಾಸ್ ಮನೆಗೆ ಬರ್ಬೇಕಿತ್ತಾ ಅಂತ ಅವ್ರೇ ಬೈಕೊಂಡು ಅಳ್ತಿದ್ರು. ಅದಾದ್ಮೇಲೆ ರಿನ್ ವತಿಯಿಂದ ಒಂದು ಚಟುವಟಿಕೆ ನೀಡಿದ್ರು. ಅದೇನಪ್ಪಾ ಅಂದ್ರೆ ಮನೇನ 2 ತಂಡಗಳನ್ನಾಗಿ ಮಾಡಿ 2 ಬಕೆಟ್ ನೀರಿಂದ ಯಾರು ಜಾಸ್ತಿ ಬಟ್ಟೆ ಹೋಗಿದ್ದಾರೆ ಅನ್ನೋದು. ಅದರಲ್ಲಿ ರಶ್ಮಿ ಜಯಶ್ರೀ ಅವರಿದ್ದ ತಂಡ ಗೆಲ್ತು. ಇಷ್ಟಾದ್ಮೇಲೆ ಬಿಗ್ ಬಾಸ್ ಇನ್ನೊಂದು ಚಟುವಟಿಕೆಯನ್ನು ಕೊಟ್ರು. ಅದೇನಂದ್ರೆ ಚೀಟಿಲ್ ಬರೋ ಒಂದು ಕ್ರೇಜಿ ಮೂಮೆಂಟ್ಸ್ ನಿಮಗ್ ಬಂದ್ರೆ ನೀವ್ ಏನ್ ಮಾಡ್ತೀರಾ ಅಂತ. ಧನ್ರಾಜ್ಗೆ ಬಿಗ್ ಬಾಸ್ ಮನೆಯಿಂದ ಆಚೆಗೆ ಹೋದ್ಮೇಲೆ ಯಾರನ್ನ ನೋಡಲ್ಲ ಅಂತ ಕೇಳಿದ್ರೆ ಅವರು ನಾನು ಅಕ್ಷತನ್ ನೋಡಲ್ಲಪ್ಪ ಅಂದ್ರು. ಕವಿತಾ ಅವ್ರಿಗೆ ನೀವ್ ಯಾರಾದ್ರೂ ಆಟೋಬಯೋಗ್ರಫಿ ಬರೀಬೇಕು ಅಂದ್ರೆ ಯಾರು ಬರೀತೀರಾ ಅಂತ ಕೇಳಿದ್ರು. ಅವರು ಮುರಳಿ ಅವ್ರದೇ ಬರೀತೀನಿ ಅಂದ್ರು. ಜಯಶ್ರೀ ಅವ್ರಿಗೆ ನೀವು ಮದುವೆ ಆಗ್ಬೇಕು ಅಂದ್ರೆ ಬಿಗ್ ಬಾಸ್ ಮನೇಲಿ ಇರೋರಲ್ಲಿ ಯಾರನ್ನ ಸಜೆಷನ್ ಕೇಳ್ತೀರಾ ಅಂದ್ರು. ಈ ಚಿನ್ನಪಳ್ಳೆ ಚಿಕ್ಕ ಮಕ್ಕಳನ್ನೆಲ್ಲ ಕೇಳಕ್ಕಾಗತ್ತಾ, ಮುರಳಿ ಅವ್ರನ್ನೇ ಕೇಳ್ತೀನಿ ಅಂದ್ರು. ಸೋನುಗೆ ನೀವು ಬಿಗ್ ಬಾಸ್ ಮನೆಯಿಂದ ಓಡೋಗುವಂತ ಚಾನ್ಸ್ ಸಿಕ್ಕಿದ್ರೆ ಯಾರ ಜೊತೆ ಓಡೋಗ್ತೀರಾ, ನಮ್ಗಿನ್ಯಾರ್ರಿ ಹಾರ್ಟ್ ಫೇವರೇಟ್ ನವೀನ್ ಅವ್ರ ಅಲ್ವಾ ಅಂದ್ರು. ಪಾಪ ಅದಕ್ ಬೇಜಾರಾಗಿ ನೀನ್ ಏನ್ ಬಂದ್ರು ನವೀನ ಅಂತ ಅದಕ್ಕೊಂದು ತಗಲಾಕ್ಬಿಡು ಅಂತ ನವೀನ್ ಅವರು ಒಂದ್ ಡೈಲಾಗು ಹೊಡೆದ್ರು. ರಾಕೇಶ್ ಅವರು ನಿನ್ ಜೀವನ ಅದ್ಲು ಬದ್ಲು ಮಾಡ್ಕೊಬೇಕು ಅಂದ್ರೆ ಯಾರ ಜೊತೆ ಮಾಡ್ಕೊಂತೀಯ ಅಂದಾಗ ಅವರು ನಾನ್ ನವೀನ್ ಜೊತೆ ಮಾಡ್ಕೊಂತೀನಿ, ನವೀನ್ ಅವ್ರಂತ ಕಂಠ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂದ್ರು. ಅಕ್ಷತಾಗೆ ಫ್ಲೈಟ್ ಹೈಜಾಕ್ ಮಾಡ್ಬೇಕಂದ್ರೆ ನೀವು ಬಿಗ್ ಬಾಸ್ ಮನೇಲಿ ಇರೋರ್ನ ಯಾರನ್ನ ಕರ್ಕೊಂಡು ಹೋಗ್ತೀರಾ ಅಂದಾಗ ನಾನು ಶಶಿನ್ ಕರ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ಅವ್ರು ತುಂಬಾ ಕ್ಯಾಲ್ಕುಲೇಟಿವ್, ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರು. ಶಶಿ ಅವ್ರಿಗೆ ನೀವು ಮಾಡಿದ ಅಪರಾಧನ ಬೇರೆಯವ್ರ ಮೇಲೆ ಹಾಕ್ಬೇಕು ಅಂದ್ರೆ ಯಾರ ಮೇಲೆ ಹಾಕ್ತೀರಾ, ನಾನು ಆಂಡಿ ಮೇಲೆ ಹಾಕ್ತೀನಿ, ನಾನ್ ಕೈ ಮುರ್ಕೊಂಡ್ರು ಅದು ಆಂಡಿನ ಒಂದು ಕಾರಣ ಅಂತ ಆಂಡಿ ಮೇಲೆ ಹಾಕ್ತೀನಿ ಅಂದ್ರು. ರಶ್ಮಿ ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ ಅಂದಾಗ ನಾನ್ ಕವಿತನ್ ಕರ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ಅವಳು ಡಿಸ್ಟ್ರಾಕ್ಟ್ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಹಾಗಾಗಿ ನಾನ್ ಕವಿತನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು. ಆನಂದ್ ನೀವು ವಯಸ್ಕರ ಚಿತ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ ಅಂದಾಗ ನಾನು ಕವಿತನ್ನ ಕರ್ಕೊಂಡು ಹೋಗ್ತೀನಿ, ಯಾಕೆಂದ್ರೆ ಅದ್ರಲ್ಲಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕವಿತಾ ಅವ್ರು ಹೇಳ್ತಾರೆ ಅಂದ್ರು. ನವೀನ್ಗೆ ಹಣದ ಅವಶ್ಯಕತೆ ಬಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರಲ್ಲಿ ಯಾರಿಗ್ ಫೋನ್ ಮಾಡ್ತೀರಾ ಅಂದಾಗ ಅವರು ನಾನು ಮುರಳಿ ಸರಿಗೆ ಮಾಡ್ತೀನಿ, ಅವ್ರು ಒಂದ್ 700 ಟಿ ಶರ್ಟ್ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಅವ್ರ ಹತ್ರ ಇನ್ನೆಷ್ಟು ಹಣ ಇರಬೇಕು, ಸೊ ಮುರಳಿ ಸರಿಗೆ ಮಾಡ್ತೀನಿ ಅಂದ್ರು. ಆಂಡಿ ಅವ್ರಿಗೆ ಫೈನಲ್ ನಲ್ಲಿ ನಿಮ್ ಜೊತೆ ಯಾರನ್ನ ನೋಡ್ತೀರಾ ಅಂತ ಬಂದಾಗ ಅವರು ನಾನು ಶಶಿ ನೋಡ್ತೀನಿ, ಪಾಪ ಶಶಿ ಕೈ ಮುರ್ಕೊಂಡು ಅವ್ರ ಇಷ್ಟವಾದ ಟಾಸ್ಕ್ ಗಳನ್ನ ಮಿಸ್ ಮಾಡ್ಕೊಂತಾ ಇದಾರೆ, ಸೊ ನಾನು ಶಶಿ ನೋಡಕ್ ಇಷ್ಟಪಡ್ತೀನಿ ಅಂದ್ರು. ನೈನಾ ಅವ್ರಿಗೆ ನೀವು ಓಡೋಗಿ ಮದ್ವೆ ಆಗೋದಾದ್ರೆ ಬಾಸ್ ಮನೇಲಿ ಇರೋರಲ್ಲಿ ಯಾರನ್ನ ಸಾಕ್ಷಿ ಹಾಕಕ್ ಕರೀತೀರಾ ಅಂದಾಗ ಅವರು ಮುರಳಿ ಅವ್ರನ್ನೇ ಕರಿತೀನಿ ಅಂದ್ರು. ಮುರಳಿ ಅವ್ರಿಗೆ ನೀವು ಕೃಷ್ಣ ಆಗೋದಾದ್ರೆ ಯಾರು ಅರ್ಜುನನ್ ಮಾಡ್ಕೊಂತೀರಾ ಅಂತ ಬಂದಾಗ ನಾನ್ ಕೃಷ್ಣ ಆಗೋದಾದ್ರೆ ರಾಕೇಶ್ನ ಅರ್ಜುನನನ್ನಾಗಿ ಮಾಡ್ಕೊಂತೀನಿ, ಯಾಕೆಂದ್ರೆ ಇತ್ತೀಚೆಗೆ ಅವರು ಗುರಿನ ಚೆನ್ನಾಗಿ ಹೊಡಿತಾ ಇದ್ದಾರೆ ಅಂದ್ರು. ದಿನದ ಕೊನೆಯಲ್ಲಿ ಆಂಡಿ ಅವರು ಗೋಡೆ ಮೇಲೆ ಕವಿತಾ ಅವ್ರ ಚಿತ್ರ ಬರೆದ್ಬಿಟ್ಟು ಕವಿ ವಾಸ್ ಹಿಯರ್ ಅಂತ ಬರೆದು 10 ನಿಮಿಷ ಕೊಡು ಅಂದ್ರೆ ಕೊಡಲ್ಲ ಅಂತೀಯ, ಈಗ ನೀನೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಚಿತ್ರ ನೋಡ್ತಾ ಮಲಗಿದ್ರು. ಇದರೊಂದಿಗೆ ಬಿಗ್ ಬಾಸ್ ನ 39ನೇ ದಿನ ಮುಕ್ತಾಯ ಆಯ್ತು.